ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪ್ರಮುಖವಾಗಿ ಎಲ್ಲರ ಚಿತ್ತ ಹೈಕೋರ್ಟ್ನತ್ತ. ಕಾರಣ ಈಗ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ನಲ್ಲಿ ಸಿಎಂ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ವಿಚಾರಣೆ ಪ್ರಾರಂಭ ಆಗಿದೆ. ಸರ್ಕಾರದ ಪರ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ವಾದ ಮಂಡನೆ ಮಾಡ್ತಿದ್ದಾರೆ. ದೇವರಾಜು ಪರ ದುಷ್ಯಂತ್ ದವೆ ಅವರಿಂದ ವಾದ ಆರಂಭ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರವನ್ನ ಪ್ರಶ್ನೆ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅದೇ ಅರ್ಜಿಯ ವಿಚಾರಣೆ ಈಗ ಹೈಕೋರ್ಟ್ನಲ್ಲಿ ಆರಂಭ ಆಗಿದೆ. ರಾಜ್ಯಪಾಲರ ಆದೇಶದಲ್ಲಿ ದೇವರಾಜು ಹೆಸರಿಲ್ಲ, ಆದರೂ ಅವರನ್ನ ಪಾರ್ಟಿ ಮಾಡಲಾಗಿದೆ. ಅಂದ್ರೆ ದೇವರಾಜು ಪರ ವಕೀಲರು ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ದೇವರಾಜು ನಿಮಗೆಲ್ಲ ಗೊತ್ತು, ಭೂಮಿಯ ಒಡೆಯರು, ಅಂದ್ರೆ ಭೂಮಿಯ ಮಾಲೀಕರು ದೇವರಾಜು ಅವರಿಂದಲೇ ಮಲ್ಲಿಕಾರ್ಜುನ ಸ್ವಾಮಿ ಅವರು ಈ ಭೂಮಿಯನ್ನ ಕೆಸರೆಗದ್ದೆಯಲ್ಲಿರುವಂತಹ ಭೂಮಿಯನ್ನ ಖರೀದಿ ಮಾಡಿದ್ರು ಅಂತ. ಹಾಗಾಗಿ ದೇವರಾಜು ಅವರ ಪರ ವಕೀಲರು ಹೇಳ್ತಾ ಇರೋ ಪ್ರಕಾರ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ಅಥವಾ ಆದೇಶ ಇದೆಯಲ್ಲ, ಅದರಲ್ಲಿ ದೇವರಾಜು ಅವರ ಹೆಸರಿಲ್ಲ. ಆದ್ರೂ ಕೂಡ ಅವರ ಮೇಲೆ ಕೇಸ್ ಹಾಕಲಾಗಿದೆ, ಅವರನ್ನ ಕೂಡ ಆರೋಪಿ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ದೇವರಾಜು ಪರ ವಕೀಲರು ದುಷ್ಯಂತ್ ದವೆ ಅವರು ವಾದ ಮಾಡ್ತಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯ ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ಹಿರಿಯ ವಕೀಲರು ವಾದ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಪರವಾಗಿ ಮನು ಸಿಂಘ್ವಿ ಅವರು ಇವತ್ತು ವಾದ ಮಾಡ್ತಾರೆ. ಬಹಳ ಕುತೂಹಲ, ಯಾಕಂದ್ರೆ ಎಲ್ಲ ಘಟಾನುಘಟಿ ಹಿರಿಯ ವಕೀಲರೇ ಮುಖಾಮುಖಿ ಇವತ್ತು ವಾದ ಪ್ರತಿವಾದ. ಹಾಗಾಗಿ ಬಹಳ ಕುತೂಹಲ ಇದೆ. ಕೋರ್ಟ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ, ಯಾರ ವಾದ ಯಾರ ಪ್ರತಿವಾದ ಹೇಗಿರುತ್ತೆ ಅಂತ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡ್ತಾರೆ. ರಾಜ್ಯ ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ಅವರು ವಾದ ಮಾಡ್ತಾರೆ. ದೇವರಾಜು ಪರವಾಗಿ ದುಷ್ಯಂತ್ ದವೆ ಅವರು ವಾದ ಮಂಡನೆ ಮಾಡಲಿದ್ದಾರೆ. ಈಗ ಆಲ್ರೆಡಿ ದುಷ್ಯಂತ್ ದವೆ ದೇವರಾಜು ಪರ ವಕೀಲರು ವಾದ ಆರಂಭ ಮಾಡ್ತಾ ಇದ್ದಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಾಜು ಅವರ ಹೆಸರೇ ಅದರಲ್ಲಿ ಇರಲಿಲ್ಲ. ಆದ್ರೂ ಕೂಡ ಯಾಕೆ ದೇವರಾಜು ಅವರನ್ನ ಆರೋಪಿ ಮಾಡಲಾಗಿದೆ ಅನ್ನೋದೇ ಅವರ ಪ್ರಶ್ನೆ. ಸುಖಾಸುಮ್ಮನೆ ದೇವರಾಜು ಅವರನ್ನ ಇದರಲ್ಲಿ ಸಿಲುಕಾಕಿಸಿಕೊಳ್ಳುವ ಪ್ರಯತ್ನ ಆಗ್ತಾ ಇದೆ ಅಂತ ದೇವರಾಜು ಅವರ ಪರ ವಕೀಲರು ದುಷ್ಯಂತ್ ದವೆ ವಾದ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ದೇವರಾಜು ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರೇ ಆರೋಪಿ ನಂಬರ್ 4. ಲೋಕಾಯುಕ್ತದಲ್ಲಿ ಯಾವಾಗ ದೂರು ದಾಖಲಾಯ್ತಲ್ಲ, ಅದರಲ್ಲಿ ಎಫ್ಐಆರ್ ಪ್ರತಿಯನ್ನ ನಾವು ಗಮನಿಸಿದ್ರೆ ಆರೋಪಿ ನಂಬರ್ 4 ದೇವರಾಜು. ಕಾರಣ ಭೂಮಿಯ ಮಾಲೀಕರು ದೇವರಾಜು ಅವರಿಂದಲೇ ಮಲ್ಲಿಕಾರ್ಜುನ ಸ್ವಾಮಿ ಅವರು ಭೂಮಿ ಖರೀದಿ ಮಾಡಿರ್ತಾರೆ. ಅರ್ಜಿನ ಡಿಸೆಂಬರ್ 10 ಒಳಗಡೆ ಇತ್ಯರ್ಥಪಡಿಸಿ ಡಿಸೆಂಬರ್ 10 ಒಳಗಡೆ ಇತ್ಯರ್ಥಪಡಿಸಿ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ ನ್ಯಾಯಾಲಯದ ಮುಂದೆ. ನೋಡಿ, ಸಿಎಂ ಸಿದ್ದರಾಮಯ್ಯನವರಿಗೆ ಫುಲ್ ಟೆನ್ಷನ್ ಇವತ್ತು, ಏನಾಗಬಹುದು ಕೋರ್ಟ್ನಲ್ಲಿ ಅಂತ. ಹಾಗಾಗಿ ಹೇಳ್ತಾ ಇರೋದು ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಬಿಗ್ ಡೇ ಅಂತ. ಒಂದು, ಸಿಎಂ ಸಿದ್ದರಾಮಯ್ಯನವರ ಮೇಲೆ ಇರುವಂತಹ ಗಂಭೀರ ಆರೋಪ ಅಂತ ಅಂದ್ರೆ ಏನಿದು ಮೂಡಾ ಹಗರಣಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೇಗಿದ್ರಲ್ಲಿ ತಳಕು ಹಾಕಿಕೊಂಡಿದ್ದಾರೆ ಅಂದ್ರೆ ಅವರ ಪ್ರಭಾವ. 14 ಸೈಟುಗಳನ್ನ ಪಡೆದುಕೊಳ್ಳುವಲ್ಲಿ ಸಿಎಂ ಪತ್ನಿ ಪಾರ್ವತಿ ಅವರ ಹೆಸರಿಗೆ ಆ 14 ಸೈಟುಗಳನ್ನ ಪಡೆದುಕೊಳ್ಳುವಲ್ಲಿ ಸಿಎಂ ಪಾತ್ರ ದೊಡ್ಡದಿದೆ. ಅವರ ಪ್ರಭಾವ ಬಳಕೆ ಆಗಿದೆ ಅನ್ನುವಂತ ಗಂಭೀರ ಆರೋಪ. ಆ ಆರೋಪವನ್ನ ಹೊತ್ತು ವಿಚಾರಣೆಯನ್ನ ಫೇಸ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಹಾಗಾಗಿ ರಾಜ್ಯಪಾಲರು ಕೊಟ್ಟಿರುವ ಪ್ರಾಸಿಕ್ಯೂಷನ್ ಅನುಮತಿಯೇ ಸರಿ ಇಲ್ಲ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಡೇ 1 ನಿಂದಲೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಅದನ್ನೇ ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ದೇವರಾಜು. ಆದ್ರೆ ಈಗ ಈ ಪ್ರಕರಣದಲ್ಲಿ ಅವರನ್ನ ಸಿಲುಕಿಸುವ ಪ್ರಯತ್ನ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ದೇವರಾಜು ಪರ ವಕೀಲರು ದುಷ್ಯಂತ್ ದವೆ ಅವರು ವಾದ ಮಾಡ್ತಿದ್ದಾರೆ. ದೇವರಾಜು ಮೊದಲೇ ಜಮೀನು ಮಾರಾಟ ಮಾಡಿದ್ದಾರೆ. ಆದ್ರೆ ಈಗ ಈ ಪ್ರಕರಣದಲ್ಲಿ ಸುಖಾಸುಮ್ಮನೆ ಅವರನ್ನ ಸಿಲುಕಿಸುವ ಪ್ರಯತ್ನಗಳಾಗಿದೆ, ಅವರನ್ನ ಆರೋಪಿ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ದೇವರಾಜು ಪರ ದುಷ್ಯಂತ್ ದವೆ ಅವರು ವಾದ ಮಾಡ್ತಿದ್ದಾರೆ. ದೇವರಾಜು ಅವರು ನಿಯಮದ ಪ್ರಕಾರ ಭೂಮಿಯನ್ನ ಮಾರಾಟ ಮಾಡಿದ್ದಾರೆ, ಅದರಲ್ಲಿ ತಪ್ಪೇನಿದೆ, ಆದ್ರೂ ಅವರನ್ನ ಆರೋಪಿ ಮಾಡಲಾಗಿದೆ ಇದರಲ್ಲಿ. ಈ ವಿಚಾರವನ್ನ ದುಷ್ಯಂತ್ ದವೆ ತಮ್ಮ ವಾದದಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಅಂದ್ರೆ ಮೂಡಾ ಹಗರಣಕ್ಕೂ ದೇವರಾಜು ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವರು ಭೂಮಿಯ ಒಡೆಯರಾಗಿದ್ರು,
ಭೂಮಿಯನ್ನ ಮಾರಾಟ ಮಾಡಿದ್ದಾರೆ ನಿಯಮಗಳ ಪ್ರಕಾರ, ಅಂದ್ರೆ ಜಮೀನನ್ನ ಮಾರಾಟ ಮಾಡಿದ್ದಾರೆ. ಆದ್ರೆ ಯಾಕೆ ಈ ಮೂಡ ಹಗರಣದಲ್ಲಿ ಅವ್ರನ್ನ ಆರೋಪಿಯಾಗಿ ಮಾಡಲಾಯಿತು ಗೊತ್ತಿಲ್ಲ. ಆರೋಪಿಯಾಗಿ ಮಾಡಿದ್ದಾರೆ ಸುಖ ಸುಮ್ಮನೆ, ಅವ್ರನ್ನ ಸಿಲುಕಿಸುವ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ದೇವರಾಜು ಪರ ದುಷ್ಯಂತ್ ದವೆ ಅವರು ವಾದದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಅಂಶವನ್ನ ಕೂಡ ಒಂದು ನಾವು ಗಮನಿಸಬೇಕು. ಮೂಡ ಆಲ್ರೆಡಿ ಅಭಿವೃದ್ಧಿ ಪಡಿಸಿರುವಂತಹ ಜಾಗವನ್ನ ಮತ್ತೆ ಕೃಷಿ ಭೂಮಿ ಅಂತ ಖರೀದಿ ಮಾಡಿರ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ. ಹೇಗೆ ಮಾಡಿದ್ರಿ ಅನ್ನೋದೇ ಪ್ರಶ್ನೆ. ಅಭಿವೃದ್ಧಿ ಆಗಿರುವ ಜಾಗ ಮತ್ತೊಮ್ಮೆ ಯಾಕೆ ಕೃಷಿ ಭೂಮಿಯಾಗಿ ಮಾರ್ಪಾಡಾಯ್ತು? ಅಲ್ಲೂ ಕೂಡ ಒಂದಷ್ಟು ಅಕ್ರಮಗಳು ನಡೆದಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಇಲ್ಲಿ ದೇವರಾಜು ಪರ ವಕೀಲರ ವಾದ ಏನು ಅಂದ್ರೆ, ದೇವರಾಜು ಅವರು ನಿಯಮಗಳ ಪ್ರಕಾರ ಕೃಷಿ ಭೂಮಿ ಆದಾಗ್ಲೇ ಅದನ್ನ ಮಾರಾಟ ಮಾಡಿಬಿಟ್ಟಿದ್ದಾರೆ, ಅದರಲ್ಲಿ ಅವರ ಪಾತ್ರ ಏನೂ ಇಲ್ಲ. ಆದ್ರೆ ಯಾಕೆ ಅವರನ್ನ ಆರೋಪಿ ಮಾಡಲಾಯಿತು ಮೂಡ ಹಗರಣದಲ್ಲಿ? ಇದನ್ನ ದುಷ್ಯಂತ್ ದವೆ ಅವರು ತಮ್ಮ ವಾದದಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಒಟ್ನಲ್ಲಿ ಬಹಳ ಕುತೂಹಲ ಇದೆ. ಕೋರ್ಟ್ ನಲ್ಲಿ ಆಗ್ತಾ ಇರುವಂತಹ ಈ ಕಲಾಪ ಅಂದ್ರೆ ವಾದ ಪ್ರತಿವಾದ ಹೇಗಿರುತ್ತೆ ಅನ್ನೋದು ಬಹಳ ಕುತೂಹಲ. ನೋಡಿ, ದೇವರಾಜು ಅವರ ಪರ ವಕೀಲರು ದುಷ್ಯಂತ್ ದವೆ ಅವರು ಮತ್ತೊಂದು ಅಂಶವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ರಾಜಕೀಯ ದಾಳಕ್ಕೆ ಸುಮ್ಮನೆ ಇವರನ್ನ ಆಟದ ಗೊಂಬೆ ರೀತಿಯಲ್ಲಿ ಅಥವಾ ಬಲಿ ಕೊಡುವಂತಹ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ದುಷ್ಯಂತ್ ದವೆ ದೇವರಾಜು ಪರ ವಕೀಲರು ಇದನ್ನ ಪ್ರಸ್ತಾಪ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಈಗ ರಾಜಕೀಯ ಮೇಲಾಟಗಳು ಏನೇ ಇರಬಹುದು, ರಾಜಕೀಯವಾಗಿ ಇದನ್ನ ಯಾರು ಹೇಗೆ ನೋಡಿರಬಹುದು, ಆದ್ರೆ ಇದರಲ್ಲಿ ದೇವರಾಜು ಅವರ ಪಾತ್ರ ಏನು? ಆ ಪಾತ್ರವನ್ನ ಕೂಡ ನೀವು ಗಮನಿಸಬೇಕಾಗುತ್ತೆ. ಅವರ ಪಾತ್ರ ಏನೂ ಇಲ್ಲ. ಕೃಷಿ ಭೂಮಿ ಆಗಿತ್ತು, ಆ ಕೃಷಿ ಭೂಮಿಯನ್ನ ಮಲ್ಲಿಕಾರ್ಜುನ ಸ್ವಾಮಿ ಅವರು ಬಂದ್ರು, ಖರೀದಿ ಮಾಡಿದ್ರು, ನಿಯಮಗಳ ಪ್ರಕಾರ ಕೊಟ್ಟಿದ್ದೀವಿ. ಆ ನಂತರ ಅದು ಅಭಿವೃದ್ಧಿ ಮೂಡ ಮಾಡ್ತೋ ಆ ಕೃಷಿ ಭೂಮಿ ಅಂತ ಮತ್ತೆ ಅದನ್ನ ದಾಖಲೆಗಳಲ್ಲಿ ತಿದ್ದುಪಡಿ ಮಾಡ್ತೋ, ಅದರಲ್ಲಿ ಬೇರೆಯವರ ಪಾತ್ರ ಇರಬಹುದು, ಆದ್ರೆ ದೇವರಾಜು ಅವರ ಪಾತ್ರ ಇಲ್ಲ ಅನ್ನೋದನ್ನ ಮನದಟ್ಟು ಮಾಡ್ತಿದ್ದಾರೆ ದೇವರಾಜು ಪರ ವಕೀಲರು ದುಷ್ಯಂತ್ ದವೆ ಅವರು. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಇಷ್ಟೆಲ್ಲ ಮೂಡ ಹಗರಣದ ಆ ನಡೆದು ಬಂದ ಹಾದಿಯನ್ನ ನಾವು ಗಮನಿಸಿದ್ರೆ, ಮೂಲ ಅಂತ ಗಮನಿಸಿದ್ರೆ ದೇವರಾಜು ಅವರ ಹೆಸರೇ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಾರಣ ಆ ಭೂಮಿಯ ಒಡೆಯ ದೇವರಾಜು ಅವರು ಕೂಡ ಬೇರೆಯವರಿಂದ ಅದನ್ನ ಖರೀದಿ ಮಾಡಿರ್ತಾರೆ. ದೇವರಾಜು ಅವರಿಂದ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಅದು ನಂತರ ಆ ಭೂಮಿಯನ್ನ ಖರೀದಿ ಮಾಡ್ತಾರೆ. ಇವರಿಗೆ ಗೊತ್ತಿಲ್ದಂಗೆ ಅಭಿವೃದ್ಧಿ ಪಡಿಸಿದ್ರು, ಹಾಗಾಗಿ ಪರ್ಯಾಯವಾಗಿ ಜಾಗ ಕೇಳಿದ್ವಿ, ಇಂತಲೇ ಕೊಡಿ ಅಂತ ನಾವು ಕೇಳಿಲ್ಲ. ಈ ಎಲ್ಲ ಅಂಶಗಳನ್ನ ಕೂಡ ಈ ಹಿಂದಿನಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡ್ತಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ರಾಜ್ಯಪಾಲರ ಆದೇಶದ ಬಗ್ಗೆ ಪ್ರಶ್ನೆ ಇತ್ತು. ಏಕಸದಸ್ಯ ಪೀಠದಲ್ಲಿ ಪ್ರಸ್ತಾಪ ಆಗಿರುವ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಆದ್ರೆ ನನ್ನ ಎಲ್ಲೂ ಪಾರ್ಟಿ ಮಾಡಿರ್ಲಿಲ್ಲ, ಆದ್ರೆ ಇಲ್ಲಿ ನನ್ನ ವಿರುದ್ಧವೂ ಪ್ರಕರಣ ದಾಖಲಾಗಿದೆ, ಇದರಲ್ಲಿ ನನ್ನ ಪಾತ್ರನೇ ಇಲ್ಲ, ಆದ್ರೆ ನನ್ನನ್ನ ಆರೋಪಿಯಾಗಿ ಮಾಡಲಾಗಿದೆ ಮೂಡ ಹಗರಣದಲ್ಲಿ ಅನ್ನುವಂತಹ ವಿಚಾರವನ್ನ ಎಕ್ಸಾಕ್ಟ್ಲಿ ದೇವರಾಜು ಅವರ ಪರ ವಕೀಲರು ದುಷ್ಯಂತ್ ದವೆ ಅವರೇ ಈ ಅಂಶವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಪ್ರಕರಣ ದಾಖಲಾಗಿದೆ, ನನ್ನ ಮೇಲೆ ಸುಖಾಸುಮ್ಮನೆ ಕೇಸ್ ಹಾಕಿದ್ದಾರೆ, ಭೂಮಿ ಮಾರಾಟ ಆದ ಬಳಿಕ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ, ಈ ಹಗರಣಕ್ಕೂ ನನಗೂ ಸಂಬಂಧವೇ ಇಲ್ಲ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಆದ್ರೂ ಕೂಡ ರಾಜಕೀಯ ಮೇಲಾಟಕ್ಕೆ ನನ್ನನ್ನ ಬಲಿ ಮಾಡುವಂತಹ ಪ್ರಯತ್ನಗಳು ಎಲ್ಲಾ ರೀತಿಯಲ್ಲೂ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಈಗ ದೇವರಾಜು ಅವರ ಪರ ವಕೀಲರು ದುಷ್ಯಂತ್ ದವೆ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅವರು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇರುವಂತಹ ಅಂಶನೇ ಅದು ರಾಜ್ಯಪಾಲರ ಅನುಮತಿ. ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ಅನುಮತಿಯಲ್ಲೂ ಕೂಡ ಅವರ ಹೆಸರಿರಲಿಲ್ಲ ಅಂತ. 1968ರಲ್ಲಿ ಈ ಜಮೀನು ದೇವರಾಜುಗೆ ಸೇರಿತು, ನನ್ನ ಇಬ್ಬರು ಅಣ್ಣಂದಿರು ಇಲ್ಲದ ಕಾರಣಕ್ಕೆ ಅದು ನನಗೆ ಬಂದಿತ್ತು, ಇದನ್ನ ನಾನು 2004ರಲ್ಲಿ ಮಾರಾಟ ಮಾಡಿದ್ದೀನಿ ಅಂತ ದೇವರಾಜು ಪರ ವಕೀಲರು ಅದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. 1968ರಲ್ಲಿ ಈ ಜಮೀನು ದೇವರಾಜು ಅವರಿಗೆ ಬಂದಿದೆ, ನನ್ನ ಇಬ್ಬರು ಅಣ್ಣಂದಿರು ಇಲ್ಲದ ಕಾರಣಕ್ಕೆ ಇದು ನನಗೆ ಬಂದಿದೆ ಅನ್ನುವಂಥ ಅಂಶವನ್ನ ದೇವರಾಜು ಪರ ವಕೀಲರು ಅದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ನೋಡಿ, ದೇವರಾಜು ಅವರಿಗೆ ಹೇಗೆ ಈ ಭೂಮಿ ಬಂತು ಅನ್ನೋದನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ನನಗೆ ಇಬ್ರು ಅಣ್ಣಂದ್ರಿದ್ರು, ಅವರು ಸಾವಿಗೀಡಾದ್ರು, ಆ ನಂತರ ಜಮೀನು ನನಗೆ ಸೇರ್ತು, ನನ್ನ ಹೆಸರಿಗೆ ಬಂತು, ಹಾಗಾಗಿ ನಂತರದಲ್ಲಿ ಅದನ್ನ ನಾನು ಮಾರಾಟ ಮಾಡಿದ್ದೀನಿ ಅಂತ ಆ ಅಂಶವನ್ನ ದೇವರಾಜು ಪರ ವಕೀಲರು ದುಷ್ಯಂತ್ ದವೆ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. 2004ರಲ್ಲಿ ಮಾರಾಟ ಮಾಡದ್ನಲ್ಲ, ಆ ನಂತರದಲ್ಲಿ ಏನಾಯ್ತು ನನಗೆ ಗೊತ್ತಿಲ್ಲ, ಆ ನಂತರದ್ದು ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರವನ್ನ ದೇವರಾಜು ಅವರ ಪರ ವಕೀಲರು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಇಟ್ ಮೀನ್ಸ್ ದೇವರಾಜು ಅವರೇ ಹೇಳ್ದಂಗೆ